ಹಾಯ್ ಹಲೋ ಗೈಸ್, ಇವತ್ತು ನಮ್ಮ ಜಿಮ್ಮಲ್ಲಿ ನಾನು ಸ್ವಲ್ಪ ಜನಕ್ಕೆ ಟ್ರಿಕ್ಕಿ ಕ್ವಶನ್ಸ್ನ ಕೇಳ್ತಾ ಇದ್ದೀನಿ. ಅವ್ರ ರಿಯಾಕ್ಷನ್ಸ್ ಮತ್ತೆ ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ನಾನು ನಿನ್ನ ಹತ್ರ ಒಂದು ಕ್ವಶನ್ ಕೇಳ್ತೀನಿ, ನೀನು ಅದಕ್ಕೆ ಆನ್ಸರ್ ಮಾಡಬೇಕು. ಓಕೆನಾ? ಚಿಕ್ಕವನು ಒಬ್ಬಂಗ್ ಬಡ್ಸೋ ಅಷ್ಟೊತ್ತಿಗೆ ದೊಡ್ಡವನು 12 ಜನಕ್ಕೆ ಬಡ್ಸಿರ್ತಾನೆ. ಇದಕ್ಕೆ ಆನ್ಸರ್ ಏನು? ಚಿಕ್ಕವನು ಒಬ್ಬಂಗ್ ಬಡ್ಸೋ ಅಷ್ಟೊತ್ತಿಗೆ ದೊಡ್ಡವನು 12 ಜನಕ್ಕೆ ಬಡ್ಸಿರ್ತಾನೆ. ಗೊತ್ತಿಲ್ವಾ? ಚಿಕ್ಕವನು ಒಬ್ಬಂಗ್ ಬಡ್ಸೋ ಅಷ್ಟೊತ್ತಿಗೆ ದೊಡ್ಡವನು 12 ಜನಕ್ಕೆ ಬಡ್ಸಿರ್ತಾನೆ. ಆನ್ಸರ್ ಏನು? ಚಿಕ್ಕವನ್ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ದೊಡ್ಡವನ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಷ್ಟೇ. ಬಡತವಿಂದ ದೇಶ ಉದ್ಧಾರ ಆಯ್ತದ. ಚಿಕ್ಕವನು ಒಬ್ಬಂಗ್ ಬಡ್ಸೋ ಅಷ್ಟೊತ್ತಿಗೆ ದೊಡ್ಡವನು 12 ಜನಕ್ಕೆ ಬಡ್ಸಿರ್ತಾನೆ. ಇದಕ್ಕೆ ನಿಮ್ ಆನ್ಸರ್ ಏನು? ಚಿಕ್ಕವನು 12 ಜನಕ್ಕೆ ಬಡಿಸ್ತಾನೆ. ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಸಿಂಪಲ್ ಆಗಿದೆ ಆನ್ಸರ್, ಬೇಗ ಹೇಳಿ. ಏನಾದ್ರು ಕ್ಲೂ ಕೊಡಿ, ಕ್ಲೂ ಏನಾದ್ರು ಕೊಡಿ. ಕ್ಲೂ ಅಂದ್ರೆ ಅದ್ ನಿಮ್ ಲೈಫ್ ಅಲ್ಲಿ ನೋಡ್ತಾ ಇರ್ತೀರಾ ಅದನ್ನ. ಲೈಫಲ್ಲಿ ನೋಡ್ತಾ ಇರ್ತೀವ. ಗೊತ್ತಿಲ್ಲ ಬ್ರೋ, ಗೊತ್ತಾಗಿಲ್ಲ. ಇದೆಂತದಿದೆ? ಚಿಕ್ಕ ಹುಡ್ಗ ಒಬ್ಬಂಗ್ ಬಡ್ಸೋ ಅಷ್ಟೊತ್ತಿಗೆ ದೊಡ್ಡವನ್ 12 ಜನಕ್ಕೆ ಬಡ್ಸಿರ್ತಾನೆ. ಇದಕ್ಕೆ ನಿಮ್ ಆನ್ಸರ್ ಏನು? ಸಾರಿ, ನಾ ಅಷ್ಟೊಂದು ಸ್ಮಾರ್ಟ್ ಇಲ್ಲ. ಚಿಕ್ಕ ಹುಡ್ಗ ಒಬ್ಬಂಗ್ ಬಡ್ಸೋ ಅಷ್ಟೊತ್ತಿಗೆ ದೊಡ್ಡವನ್ 12 ಜನಕ್ಕೆ ಬಡ್ಸಿರ್ತಾನೆ. ಆನ್ಸರ್ ಏನು? ಏನಪ್ಪ ಈ ಒಣೆ ಎಲ್ಲ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ ನರಸಿಂಹಣ್ಣ. ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ. ಆನ್ಸರ್ ಏನು? ಏನೋ ಇದು ಗೊತ್ತಿಲ್ಲ ಕಣಪ್ಪ. ನಾಲ್ಗೆ ಐತೆ, ಮಾತಾಡಲ್ಲ. ನೆಕ್ಸ್ಟ್ ನನ್ಗೆ ಬರ್ತೀನಿ ಬ್ರೋ. ಅಪ್ಪನ್ಗಿಂತ ಮಗನೇ ಮೊದ್ಲುಡ್ತಾನೆ ಯಾರು? ಅಪ್ಪಂಗಿಂತ ಮಗನೇ ಮೊದ್ಲುಡ್ತಾನೆ ಯಾರು? ಅಪ್ಪಂಗಿಂತ ಮೊದಲು ಕ್ಲೂ ನನ್ಗೂ ಗೊತ್ತಿಲ್ಲ, ಒಟ್ನಲ್ಲಿ ಆನ್ಸರ್ ಹೇಳ್ಬೇಕು. ನೀವು ಬ್ರೋ? ಡಾರ್ಲಿಂಗ್ ಎಲ್ಲೂ ಹೋಗಲ್ಲಪ್ಪ, ನೀವು ಇಲ್ಲಿ ನೋಡ್ರಿ. ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಅಪ್ಪಂಗಿಂತ ಮಗನೇ ಬಿಡ್ತಾನೆ. ಗೈಸ್, ನಿಮ್ಗೆ ಏನಾದ್ರು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ.